ಇಡೀ ದೇಶವೇ ತಲ್ಲಣಗೊಳಿಸಿರುವಂತಹ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವರನ್ನು ತಕ್ಷಣವೇ ಬಂಧಿಸಬೇಕು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆ ಲೀಲಾ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ಮೇ 30ರಂದು ಹಾಸನ ಚಲೋ ಹಮ್ಮಿಕೊಳ್ಳಲಾಗಿದೆ. ಅಧಿಕಾರ ಮತ್ತು ಸಂಪತ್ತು ಬಲದಿಂದ ಸಾವಿರಾರು ಮಹಿಳೆಯರನ್ನ ಅಸಹಾಯಕತೆಗೆ ದೂಡಿ ಅವರನ್ನು ಬಳಸಿಕೊಂಡು ಅವರ ಘನತೆಯ ಬದುಕಿಗೆ ಧಕ್ಕೆ ತರುವಂತಹ ಕ್ರೌರ್ಯ ಪ್ರಜ್ವಲ್ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣ ಮಾಡಿದ್ದಾರೆ. ಅವರನ್ನ ಬಂಧಿಸಿ 3,000 ಮಹಿಳೆಯರ ರಕ್ಷಣೆ ಭದ್ರತೆಯ ಘನತೆಯ ಬದುಕು ಸರ್ಕಾರ ರುಜುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಆ ಮಹಿಳೆಯರ ಕುಟುಂಬದ ಮೇಲೂ ಪರಿಣಾಮ ಬೀಳುತ್ತದ ಮತ್ತು ಕರ್ನಾಟಕದ ಒಂದು ಜನಚಳವಳಿ ಜನತೆಯ ಮೇಲೂ ಪರಿಣಾಮ ಬೀಳುತ್ತದೆ ಅನ್ನೋದು ಗೊತ್ತಾಗಬೇಕು. ಯಾರೋ ಕಾಂಗ್ರೆಸ್ ಪ್ರಯೋಜಕ ಇನ್ನೊಂದು ಮತ್ತೊಂದು ಅಂತ ಅಂದ್ಕೊಂಡು ತಮ್ಮ ರಾಜಕಾರಣದ ಮೇಲಾಟಕ್ಕ ಈ ಮಹಿಳೆಯ ಪ್ರಕರಣಗಳನ್ನು ಬಳಸ್ಕೊಳ್ಳೋದಲ್ಲ. ಪ್ರಜ್ವಲ್ ರೇವಣ್ಣ ಮಾಡಿದಷ್ಟೇ ಕ್ರೌರ್ಯ ಇವತ್ತು ಕುಮಾರಸ್ವಾಮಿಯವರು ತಮ್ಮ ಮಾತಿನ ಮೂಲಕ ಸಮರ್ಥನೆಯನ್ನ ವ್ಯಕ್ತ ಮಾಡುವ ಮೂಲಕ ಅವರು ಹೇಳಿದ್ದಾರೆ. ಇದನ್ನ CPIM ಪಕ್ಷ ತೀವ್ರವಾಗಿ ಖಂಡಿಸ್ತಾರೆ. ಸೊ ನಾವಿವತ್ತು ಆಗ್ರಹ ಮಾಡ್ತಾ ಇದ್ದೀವಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಾತಾಡೋಕ್ಕೂ ಮೊದಲು ಈವರೆಗೆ ಬಿಜೆಪಿ ಅಂತೂ ಮಾತಾಡಿಲ್ಲ, ಬೇರೆಯವರು ಎಲ್ಲರೂ ಮಾತಾಡೋಕ್ಕೂ ಮೊದಲು CPIM ಪಕ್ಷ ನಮ್ಮ ನಿಲುವನ್ನ ಸ್ಪಷ್ಟವಾಗಿ ನಾವು ಹೇಳ್ತೀವಿ. ಅವಾಗಿನ್ನೂ ರೇವಣ್ಣ ಅರೆಸ್ಟ್ ಆಗಿದ್ದಿಲ್ಲ, ರೇವಣ್ಣ ಪ್ರಕರಣವು ಬಯಲಿಗೆ ಬಂದಿತ್ತು. ನಾವು ಕೂಡಲೇ ಅವರನ್ನ ಬಂಧಿಸಬೇಕು ಅಂತ ಆಗ್ರಹ ಮಾಡಿದ್ದೇವೆ. ಬಂಧನದಲ್ಲಿ ವಿಳಂಬ ಮಾಡಬಾರ್ದು ಅಂತ ಆಗ್ರಹ ಮಾಡಿದ್ದೇವೆ. ರೇವಣ್ಣ ಬಂಧನ ಆಮೇಲಾಗಿ ಹೇಳ್ತಿದ್ದು ಇವತ್ತು ಅವರಿಗೆ ಬೇಗ ಸಿಗ್ತದ. ಇದು ಕೋರ್ಟಿನ ಮಾಮಲಾದ. ಅದರ ಪ್ರಶ್ನೆ ಏನು ಅಂದ್ರೆ, ಒಂದು ವಾರದೊಳಗೆ ಬರ್ತೀನಿ ಅಂತ ಹೇಳಿ ಹೋದಂಗ ಪ್ರಜ್ವಲ್ ಇವತ್ತಿಗೂ ಸಹಿತ ಇನ್ನು ಕರ್ನಾಟಕಕ್ಕೆ ವಾಪಸ್ ಆಗಿಲ್ಲ ಮತ್ತು ಇವರು ಬಂಧನ ಮಾಡಿಲ್ಲ. ಇದೆಲ್ಲ ಏನನ್ನು ಸೂಚಿಸ್ತದ? ಕಾಂಗ್ರೆಸ್ನವರಿಗೆ ಅವರ ರಾಜಕೀಯವನ್ನ, ಅವರ ಅಧಿಕಾರವನ್ನ ನಡೆಸುವ ಸಲುವಾಗಿ ಒಂದು ಸರ್ತಿ ಸ್ಪೀಡ್ ಆಗೋದು, ಒಂದು ಸರ್ತಿ ಸ್ಲೋ ಆಗೋದು, ಒಂದು ಸರ್ತಿ ಬೇರೆ ರೀತಿಯಲ್ಲಿ ಓಡಿಸೋದು, ಇದು ಕರ್ನಾಟಕದ ಜನತೆ ಯಾವ ಕಾರಣಕ್ಕೂ ಸಹಿಸಲ್ಲ. ಸಿದ್ದರಾಮಯ್ಯ ಮತ್ತು DK ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿದ್ದಾರೋ ಇವ್ರದ್ದು ಎಂಥದ್ದೇ ಏನೇ ಇದ್ದಿರ್ಬೋದು, ಆದರೆ ಈ ಪ್ರಕರಣ ಸಮಸ್ತ ಕರ್ನಾಟಕದ ವಿರುದ್ಧದ ಪ್ರಕರಣ ಮತ್ತು ಮಹಿಳೆಯರ ಬದುಕನ್ನ ಅತ್ಯಂತ ಸಂಕಟಕ್ಕೆ ದೂಡಿದ ಪ್ರಕರಣ. ಇದು ಮಹಿಳೆಯರ ಘನತೆ ಗೌರವಕ್ಕೆ ಚ್ಯುತಿ ತಂದಂತಹ ಪ್ರಕರಣ. ಹಾಗಾಗಿ ಕರ್ನಾಟಕ ಸರ್ಕಾರ ಎಚ್ಚರಗೊಳ್ಳಬೇಕು ಮತ್ತು ತಕ್ಷಣ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ನಿಮ್ಮದೇ ಯಾವುದೇ ರೀತಿಯ ರಾಜಕೀಯಗಳು ಸಲ್ಲದು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇದೇ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡೋದೇನು ಅಂತ ಕೇಳಿದ್ರೆ, ಈ 3,000 ಮಹಿಳೆಯರ ಬಗ್ಗೆ ಹಾಸನದೊಳಗ ನೀವು ಯಾರಾದರೂ ಮಾಧ್ಯಮದವರ ಮೂಲಕ ಮಾಹಿತಿ ತಗೋಬಹುದು. ಎಷ್ಟು ಸಂಕಟಕ್ಕೆ ಬಿದ್ದೋಗರ ಸಂತ್ರಸ್ತೆಯರು ಅಂತ ಕೇಳಿದ್ರೆ ಅಷ್ಟೊಂದು ನಿಮಗೆ ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಯಾವ ಗುರಿ? ನಮ್ಮ ಸಮಾಜ ಹೇಳಿ ಕೇಳಿ ಇದೊಂದು ಎಂಥದ್ದು ಮನುವಾದಿ ಮೌಲ್ಯಗಳು ಸಹಿತ ಇರುವಂಥ, ಪೂರ್ತಿ ಮನುವಾದಿ ಮೌಲ್ಯಗಳೇನಲ್ಲ, ಮನುವಾದಿ ಮೌಲ್ಯಗಳು ಸಹಿತ ಇರುವಂಥ ಈ ಸಮಾಜದೊಳಗ ಹೆಣ್ಣು ಮಕ್ಕಳನ್ನೇ ತಪ್ಪಿತಸ್ಥರು ಅಂತ ಬೇರೆ ಮಾಡಿ ಮಾತಾಡ್ತಾರೆ. ನಾವು ಹೇಳ್ತೀವಿ ಇದು ತಪ್ಪು ಕ್ರಮ, ಇದು ಸರಿಯಾದದ್ದಲ್ಲ. ಪ್ರಜ್ವಲ್ ರೇವಣ್ಣ ಒಬ್ಬ ಅಧಿಕಾರವುಳ್ಳಂಥ ಸಂಸದ. ಪ್ರಜ್ವಲ್ ರೇವಣ್ಣ ಒಂದು ಬಹುದೊಡ್ಡ ಕುಟುಂಬ, ಸಂಪತ್ತು ಇರುವಂತಹ ಕುಟುಂಬ, ಒಂದು ಪಾಳೆಗಾರಿ ಕುಟುಂಬವೇ. ಇಡೀ ಆ ಕುಟುಂಬ ಹಾಸನವನ್ನೇ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಂತ ಕುಟುಂಬದ ಕುಡಿಯಾಗಿ ಮತ್ತು ಸಂಪತ್ತು ಉಳ್ಳವರಾಗಿ, ಪುರುಷ ತಾನೊಬ್ಬ ಗಂಡಸು ಅನ್ನುವಂಥ ಅಹಂಕಾರ ಇಷ್ಟೂ ಸೇರ್ಕೊಂಡು ಇವತ್ತ ಆ ಮಹಿಳೆಯರನ್ನ ನುಂಗಿ ನೋಡಲು ಹಾಕಿಬಿಟ್ರು. ಇಂಥ ಸಂದರ್ಭದೊಳಗ ಅವರು ತಪ್ಪು ಅಂತ ಹೇಳಬೇಕಿಲ್ಲ. ಆ ಮಹಿಳೆಯರ ಬಗ್ಗೆ ಇವತ್ತು ಟೀಕೆ ಮಾಡಿ ಮಾತಾಡೋದು ಅತ್ಯಂತ ಮೇಲ್ಪದರಿನ ವಿಶ್ಲೇಷಣೆ ಆಗ್ತದೆ. ಅದು ಸರಿಯಾದ ಕ್ರಮ ಅಲ್ಲ. ಅದಕ್ಕೆ ನಾವು CPIM ಪಕ್ಷ ನಾವು ಮತ್ತೆ ಜಾಗತಿಕ ಮಟ್ಟದ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತೀವಿ. ಯಾವ ವ್ಯವಸ್ಥೆ ಬಂಡವಾಳಶಾಹಿ ಭೂಮಾಲೀಕ ವ್ಯವಸ್ಥೆ ಇರುತ್ತದೋ ಆ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯ ಅಸಮಾನತೆಗಳನ್ನ ಪೋಷಣೆ ಮಾಡ್ತಾರೆ, ಉದ್ದೇಶಪೂರ್ವಕ ಪೋಷಣೆ ಮಾಡ್ತಾರೆ. ಪೋಷಣೆ ಮಾಡುವ ದೃಷ್ಟಿಯಿಂದಲೇ ಇವತ್ತು ಕುಮಾರಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟರು. ಮಹಿಳೆಯರ ಪರವಾದ ಹೇಳಿಕೆ ಕೊಡಲಿಲ್ಲ. ಅರೆಸ್ಟ್ ಮಾಡ್ರಿ, ನಾವು ಖಂಡಿಸ್ತೀವಿ ಅಂತ ಹೇಳಲಿಲ್ಲ. ಅವರು ಅವತ್ತಿನ ತಪ್ಪಿದ್ರೆ ಆಯ್ತು ಅಂತೆಲ್ಲ ಹೇಳಿದ್ರು, ಒಂದು ಮಾತು ಬಹಳ ಒತ್ತಡಕ್ಕೊಳಗಾಗಲ್ಲ. ಆದ್ರೆ ಇವತ್ತು ಅವರು ಪ್ರಜ್ವಲ್ ರೇವಣ್ಣನನ್ನ ಸಮರ್ಥಿಸ್ಲತ್ತಾರ ಮತ್ತು ಈ ಹೋರಾಟವನ್ನ ವಿರೋಧಿಸ್ಲತ್ತಾರ. 30ನೇ ತಾರೀಕಿನ ಹೋರಾಟ ವಿರೋಧಿಸಲು ಅಂದ್ರ ಕುಮಾರಸ್ವಾಮಿ ಅವರೇ ಪ್ರಜ್ವಲ್ ರೇವಣ್ಣನ ಸಮರ್ಥಿಸಿದಂಗೆ. ಎಲ್ಲರಿಗೂ ಮೊದಲು ನೀವೇನು ಹೇಳಬೇಕಿತ್ತು? ಫಸ್ಟ್ ಅರೆಸ್ಟ್ ಹಿಮ್ ಅಂತ ಹೇಳಬೇಕಾಗಿತ್ತು. ಅದು ಬಿಟ್ಟು ನಡೆಯುವಂತ ಹೋರಾಟಕ್ಕೆ ನೀವು ಬಣ್ಣ ಕೊಡ್ತೀವಿ ನಾವು.
ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.